ರಾಮದುರ್ಗದಿಂದ ಹಜ್ ಯಾತ್ರೆಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ 11 ಜನ ಸೌದಿ ಅರೇಬಿಯಾದಲ್ಲಿದ್ದ ಪವಿತ್ರವಾದ ಮಕ್ಕಾ ಮದಿನಾ ಸ್ಥಳಕ್ಕೆ ಹಜ್ ಯಾತ್ರೆಗೆ ಕೈಗೊಂಡಿದ್ದಾರೆ. ರಾಮದುರ್ಗದಿಂದ ಹುಬ್ಬಳ್ಳಿ ಮಾರ್ಗವಾಗಿ ಸುಗಮ ಟ್ರಾವೆಲ್ಸ್ನೊಂದಿಗೆ ಪ್ರಯಾಣ ಬೆಳೆಸಿ ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ನೇರವಾಗಿ ಸೌದಿ ಅರೇಬಿಯಾಕ್ಕೆ ತೆರಳಿ ತಮ್ಮ ಹಜ್ ಯಾತ್ರೆಯನ್ನು ಪೂರ್ಣಗೊಳಿಸಲಿದ್ದಾರೆ. ಒಟ್ಟು 11 ಜನ ಹಜ್ ಯಾತ್ರಿಕರಿಗೆ ರಾಮದುರ್ಗದ ಜನತೆಯ ಪರವಾಗಿ ಸನ್ಮಾನಿಸಿ ಶುಭ ಹಾರೈಸಿದರು. ರಾಮದುರ್ಗದ ನೂರಾನಿ ಮಸೀದ್ನ ಹಾಜಿ ಬುರ್ಹಾನ ಬೈರಕ್ದಾರ್ ಅವರು ಎಲ್ಲ ಹಜ್ ಯಾತ್ರೆಗೆ ಮಾರ್ಗದರ್ಶನ ನೀಡಿ ಸನ್ಮಾನ ಸ್ವೀಕರಿಸಿ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ಮೊಹಮ್ಮದ್ ಶಫಿ ಬೆಣ್ಣಿ ಎಲ್ಲ ಉಮ್ರಾ ಯಾತ್ರಿಗಳಿಗೆ ವಿಶೇಷವಾಗಿ ಸಿಹಿ ಹಂಚಿ ನಂತರ ಮಾತನಾಡಿ, ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ, ಪರಸ್ಪರ ಪ್ರೀತಿಯಿಂದ ಕಾಣಬೇಕು. ಮುಂದಿನ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಜ್ ಯಾತ್ರೆಗೆ ಪಾಲ್ಗೊಳ್ಳಬೇಕು. ಇಡೀ ಮಾನವ ಕುಲಕ್ಕೆ ದುವಾ ಮಾಡಿ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಎಂದು ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ರಾಮದುರ್ಗ ಪಟ್ಟಣದಲ್ಲಿ ನೂರಾರು ಜನರು ಸೇರಿ ನಂತರ ಎಲ್ಲರಿಗೂ ಭೇಟಿಯಾಗಿ ಮುಸಫಾ ಮಾಡಿ ದುವಾ ಮಾಡಲು ಹೇಳಿ ಅವರೆಲ್ಲರಿಗೂ ಪ್ರಯಾಣ ಸುಖಕರವಾಗಿರಲಿ ಎಂದು ಸೃಷ್ಟಿಕರ್ತನ ದುವಾ ಮುಖಾಂತರ ಬೀಳ್ಕೊಡುಗೆ ಮಾಡಿದರು. ಈ ಸಂದರ್ಭದಲ್ಲಿ ಮೋಹಸಿನ್ ಲಕ್ಷ್ಮೇಶ್ವರ್, ಮೊಹಮ್ಮದ್ ಬೇಗ್ ನಿಗದಿ, ಹಾಜಿ ಇರ್ಫಾನ್ ಶೇಖ್, ಹಾಜಿ ಜಹೀರ್ ಪೆಂಡಾರಿ, ದಾದಾಪೀರ್ ಕೆರೂರ್, ಸದ್ದಾಂ ಮುಖರ್ಜಿ, ಸದ್ದಾಂ ಕಲೀಫ್, ಗೌಸ್ ಬೈರಕ್ದಾರ್, ರಿಯಾಜ್ ಗಿಡದನ್ನವರ್, ಸಲೀಂ ಕೆರೂರ್, ಅಬ್ದುಲ್ ಕಲೆಗಾರ್, ಮುಸ್ಲಿಂ ಸಮಾಜದ ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ವರದಿ ಆಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ.